ಕ್ಲಾಸ್ 10th ನ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್ ಯಾವ್ದು ಸರ್? ನಿಮ್ಗೂ ಈ ರೀತಿ ಡೌಟ್ ಇದೆಯಾ? ಹಾಗಾದ್ರೆ ಡೌಟ್ ಪಡಬೇಡಿ ಸ್ಟೂಡೆಂಟ್ಸ್. ಯಾಕೆ ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾಸ್ 10th ಅಲ್ಲಿ ಬರ್ಬೋದಂತ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ರೆಡಿ ಇದೀರಲ್ವಾ? ಆಮೇಲೆ ನೆನಪಿರ್ಲಿ, ಈ ಕ್ವಶನ್ಸ್ ಗಳು ನಿಮಗೆ ಬೇಕು ಅಂತಂದ್ರೆ, ಈ PDF ನಿಮಗೆ ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಥವಾ ಯೂಟ್ಯೂಬ್ ಚಾನಲ್ ಬಯೋದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಈ PDF ಸಿಗ್ತಾ ಹೋಗುತ್ತೆ. ಸೊ ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ಸ್ 100% ಬಂದೇ ಬರುತ್ತೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು, ಫೈನಲ್ ಎಕ್ಸಾಮ್ಸ್ಗಳಲ್ಲಿ. ಓಕೆ, ಇವುಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಟ್ಬಿಟ್ಟು ಸ್ಟಡಿ ಮಾಡ್ತಾ ಹೋಗಿ. ಸೊ ರೆಡಿ ಇದೀರಲ್ವಾ? ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ 1 ಮಾರ್ಕ್ ಕ್ವಶನ್ಸ್ಗೆ ನೀವು ಆನ್ಸರ್ ಅನ್ನು ಕೂಡ ಬರಿತಾ ಹೋಗ್ರಪ್ಪ. ಓಕೆ, ಇಲ್ಲಿ ನಾನು ಕೀವರ್ಡ್ಸ್ ಗಳನ್ನು ಕೂಡ ಆಡ್ ಮಾಡಿದ್ದೀನಿ. ಆಮೇಲೆ ಕ್ವಶನ್ಸ್ ಮುಂದೆ MP ಅಂತ ಹಾಕಿದ್ದೀನಿ, ಅಂತಂದ್ರೆ ಮಾಡಲ್ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿದೆ. ಓಕೆ, ಅಲ್ಲಿ ನಾನು MP ಅಂತ ಆಗ್ತಾ ಹೋಗಿದ್ದೀನಿ. ಓಕೆ, ಈ 1 ಮಾರ್ಕ್ ಕ್ವಶನ್ಸ್ಗೆಲ್ಲ ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ತಿಳಿಸ್ಬೇಕು ಬೇಗ. ಆಮೇಲೆ ಬೇರೆ ನಿಮಗೆ ಯಾವ ವಿಡಿಯೋಸ್ ಬೇಕು ಅದಕ್ಕೂ ಕೂಡ ತಿಳಿಸ್ತಾ ಹೋಗಿ. ನೋಡಿ, ಫಸ್ಟ್ ಕ್ವಶನ್ ನೋಡ್ತಾ ಹೋಗಿ. ಕ್ವಶನ್ಸ್ ಓದ್ತೀನಿ. ವಿಚ್ ಪ್ಲೇಸ್ ಆಫ್ ಇಂಡಿಯಾ ಹ್ಯಾಸ್ ರೆಕಾರ್ಡೆಡ್ ಹೈಯೆಸ್ಟ್ ಟೆಂಪರೇಚರ್? ಓಕೆ, ಸೊ ನೋಡಿ, MP ಅಂತ ಯಾವ್ಯಾವ ಕ್ವಶನ್ ಮುಂದೆ ಇದೆ ಅದೆಲ್ಲ ಮಾಡಲ್ ಪೇಪರ್ ಅಲ್ಲಿ ರಿಪೀಟ್ ಆಗಿರೋದು. ಆಮೇಲೆ ಮೆನ್ಷನ್ ಎನಿ ಒನ್ ರೀಸನ್ ಫಾರ್ ದ ಥರ್ಡ್ ಆಂಗ್ಲೋ ಮರಾಠ ವಾರ್. ದೆನ್ ಹೂ ವಾಸ್ ದ ಫಸ್ಟ್ ಬ್ರಿಟಿಷ್ ಗವರ್ನರ್ ಟು ಪ್ರಮೋಟ್ ಮಾಡರ್ನ್ ಎಜುಕೇಶನ್ ಇನ್ ಇಂಡಿಯಾ? ಸೊ ದೆನ್ ವಿಚ್ ರೀಜನ್ ರಿಸೀವ್ಸ್ ದ ಲೋಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ? ಯಾವುದು? ಸೊ ಅದಾದ್ಮೇಲೆ ನಾನ್ ಅಲೈನ್ ಮೂವ್ಮೆಂಟ್ ಅನ್ನ ಲೀಡ್ ಮಾಡಿದಾರೆ ಯಾರು? ಅದರ ಒಂದು ಏನೋ ಆ ಒಂದು ಮೂವ್ಮೆಂಟ್ ಅನ್ನ ಜಾರಿ ತರಲಿಕ್ಕೆ ಯಾರು ಬಹಳ ಮುಖ್ಯ ಕಾರಣ ವಹಿಸ್ತಾರೆ ಅಂತ. ಸೊ ದೆನ್ ವಿಚ್ ವಾಸ್ ದ ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ ಆಫ್ ಇಂಡಿಯಾ? ಯಾವುದು? ಸೊ ನೋಡಿ, ಕ್ವಶನ್ಸ್ ಅನ್ನ ನೋಡ್ತಾ ಹೋಗಿ. ಓಕೆ, ನಾನು ಎಲ್ಲ ಕ್ವಶನ್ಸ್ ಓಕೆ, ಕೆಲವೊಂದು ಕ್ವಶನ್ಸ್ ನ ಓದಿದ್ದೀನಿ, ಕೆಲವೊಂದನ್ನ ನಿಮಗೆ ಬಿಟ್ಟಿದ್ದೀನಿ. ಸೊ ನೀವು ಕೂಡ ಓದಿ. ಸಾರ್ಕ್ ಅನ್ನ ಯಾವಾಗ ಸ್ಥಾಪನೆ ಮಾಡಿದ್ರು? ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಎಲ್ಲಿ ಮೀಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಓಕೆ, ಸೊ ನಂತರ ನೋಡಿ, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹೈ ಟೆಂಪರೇಚರ್ ಇರುತ್ತಲ್ವಾ, ಎಲ್ಲಿ? ನಾರ್ತ್ ಇಂಡಿಯಾದಲ್ಲಿ. ಯಾಕೆ? ವೈ ಅಂತ ಕೇಳಿದ್ದಾರೆ. ಸೊ ಕೀ ಟರ್ಮ್ಸ್ ಗಳನ್ನು ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೀನಿ. ನಂತರ ಕನ್ವೆಕ್ಷನ್ ರೈನ್ಫಾಲ್ ಅಕ್ಯೂರ್ ಆಗುತ್ತೆ ಮೇ ಮಂತ್ ಅಲ್ಲಿ, ಏಪ್ರಿಲ್ ಮತ್ತೆ ಮೇ ಮಂತ್ ಅಲ್ಲಿ. ಯಾಕೆ? ಕಾರಣ ಏನು ಅಂತ ಕೇಳಿದ್ದಾರೆ. ಮತ್ತೆ ಕಾಲ ಬೈಸಾಖಿ ಅಂತಂದ್ರೆ ಏನು? ಅದಕ್ಕೆ ಡಿಫ್ರೆಂಟ್ ಹೆಸರು ಕರಿತೀವಲ್ವಾ? ಯಾವ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ ಬೇಗ. ಕರ್ನಾಟಕದಲ್ಲಿ ಏನಂತ ಕರಿತೀವಿ, ಬೆಂಗಾಲಲ್ಲಿ ಏನಂತ ಕರೀತಾರೆ, UP ಏನಂತ ಕರೀತಾರೆ, ಕೇರಳದಲ್ಲಿ ಏನಂತ ಕರೀತಾರೆ ತಿಳಿಸಿ. ದೆನ್ ನೋಡಿ, ಇರಿಗೇಷನ್ ಅಂತಂದ್ರೆ ಏನು? ಇನ್ನು ಬೇರೆ ಕ್ವಶನ್ಸ್ ಇದೆ. ಗ್ರಾಮ ಸ್ವರಾಜ್ಯ ಅಂತಂದ್ರೆ ಏನು? ಮುಂಬೈನೇ ಯಾಕೆ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ? ಸೊ ಅದನ್ನು ಕೂಡ ಕೇಳಿದ್ದಾರೆ. ಓಕೆ, ಸೊ ದೆನ್ ಅದಾದ್ಮೇಲೆ ನೋಡಿ, ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಏನು? ಬಜೆಟ್ ಅಂತಂದ್ರೆ ಏನು? ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ಅದಾದ್ಮೇಲೆ ಬ್ಯಾಂಕ್ಸ್ ಆಫ್ ಬ್ಯಾಂಕ್ ಅಂತ ನಾವು ಯಾವ್ದನ್ನ ಕರಿತೀವಿ, ಅಥವಾ ಯಾವ ಬ್ಯಾಂಕು ಇಡೀ ದೇಶದಲ್ಲಿ ಎಲ್ಲ ಬ್ಯಾಂಕ್ಗಳ ಒಂದು ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ದೆನ್ ನೋಡಿ, ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಪ್ರೊಹಿಬಿಟ್ಸ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ? ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ದೆನ್ ಅನ್ಟಚಬಿಲಿಟಿ ಇಸ್ ದ ಸ್ಟಿಗ್ಮಾನ್ ಇನ್ ದ ಸೊಸೈಟಿ. ಅಸ್ಪರ್ಶತೆ ಅನ್ನೋದು ಹಿಂದೂ ಧರ್ಮಕ್ಕೆ ಅಂಟಿದ ಕಳಂಕ ಅಂತ ಯಾರು ಹೇಳಿದ್ದು? ಸೊ ಅದು ಕೂಡ ನೀವು ಏನು ಆನ್ಸರ್ ಮಾಡಬೇಕು. ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರಲಿ, ನಾನು ಕಮೆಂಟ್ ಎಲ್ಲದೂ ಕೂಡ ಚೆಕ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಕಮೆಂಟ್ ಹಾಕಿ ಬೇಗ. ದೆನ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತಂದ್ರೆ ಏನು? ದೆನ್ ಅಪ್ಪಿಕೋ ಮೂವ್ಮೆಂಟ್ ಅನ್ನ ಲೀಡ್ ಮಾಡಿದವ್ರು ಯಾರು, ಸ್ಟಾರ್ಟ್ ಮಾಡಿದವ್ರು ಯಾರು ಅಂತ. ಇದೆಲ್ಲ ಮೋಸ್ಟ್ ಏನು 1 ಮಾರ್ಕ್ ಕ್ವಶನ್ಸ್ ಕ್ಲಾಸ್ 10th ಇಂದ. ಓಕೆ, ಇವತ್ತಿಂದಲೇನೆ ಈ ಕ್ವಶನ್ಸ್ ಅನ್ನ ಟಾಪ್ ಲಿಸ್ಟ್ ಇಟ್ಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಡೆಫಿನೆಟ್ಲಿ ಬಂದೇ ಬರುತ್ತೆ, ಡೌಟೇ ಪಡಬೇಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.